ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್. ರಾಜ್ಯಸಭಾ ಸ್ಥಾನಕ್ಕೆ ಅಚ್ಚರಿಯ ಬಿಜೆಪಿ ಅಭ್ಯರ್ಥಿ. ಲೋಕಸಮರದಲ್ಲಿ ಬಿಜೆಪಿ ಪ್ಲಾನ್ ವರ್ಕೌಟ್ ಆಗಲ್ವಾ? ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಇಲ್ಲಿನ ಬಿಜೆಪಿ ನಾಯಕರಿಗೆ ಏನು ಗೊತ್ತಿಲ್ಲ, ಅವರ ನಿರ್ಧಾರಗಳು ಸರಿ ಇರಲ್ಲ ಅನ್ನೋ ಭಾವನೆ ದಿಲ್ಲಿ ಬಿಜೆಪಿ ನಾಯಕರಿಗಿದೆ. ಹೀಗಾಗಿನೇ ಇಲ್ಲಿಯ ಸ್ಥಳೀಯ ಬಿಜೆಪಿ ನಾಯಕರಿಗೆ ದಿಲ್ಲಿ ನಾಯಕರು ಕಬಡ್ಡಿ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ. ಕಳೆದ ಸಲ ಬಿಎಸ್ವೈ ಅವರನ್ನ ಅದೇಗೆ ತಮ್ಮ ಕೀಲಿ ಬೊಂಬೆ ತರ ಮಾಡಿಕೊಂಡಿದ್ರು, ಹಾಗೆ ಈ ಸಲ ಬಿವೈ ವಿಜಯೇಂದ್ರ ಅವರು ಕೂಡ ದಿಲ್ಲಿ ಬಿಜೆಪಿ ನಾಯಕರ ಬಳಿ ಕೆಮ್ಮೊಂಗೆ ಇಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಬಿಗ್ ಶಾಕ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿವೈ ವಿಜಯೇಂದ್ರ ಅವರಿಗೆ ರಾಜಕೀಯದ ಅನುಭವ ಕಡಿಮೆ ಇದೆ. ಆದ್ರೆ ಬಿಎಸ್ವೈ ಸಿಎಂ ಆಗಿದ್ದಾಗ ಸೂಪರ್ ಸಿಎಂ ತರ ನಡ್ಕೊಂಡಿದ್ರು ಅನ್ನೋ ಬೇಸರ, ಅಸಮಾಧಾನ ರಾಜ್ಯ ಬಿಜೆಪಿ ನಾಯಕರಲ್ಲಿ ಇನ್ನೂ ಮಡಗಟ್ಟಿದೆ. ಹೀಗಾಗಿನೇ ಅಪ್ಪನ ಕೃಪಾಶೀರ್ವಾದದಿಂದ ಶಾರ್ಟ್ಕಟ್ ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಬಂದು ಕೂತಿರೋ ವಿಜಯೇಂದ್ರ ಅವರ ನಾಯಕತ್ವವನ್ನ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಸೇರಿದಂತೆ ಸಾಕಷ್ಟು ನಾಯಕರು ಇಂದಿಗೂ ಒಪ್ಪಿಕೊಳ್ಳೋದಕ್ಕೆ ಸುತಾರಾಂ ಇಷ್ಟಪಡ್ತಿಲ್ಲ. ಜೊತೆಗೆ ಯತ್ನಾಳ್ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ತಮ್ಮದೇ ಆದ ಆರ್ಎಸ್ಎಸ್ ವಿಂಗ್ ಜೊತೆ ರಾಜ್ಯ ಬಿಜೆಪಿ ಮೇಲೆ ಕಂಟ್ರೋಲ್ ಇಟ್ಕೊಂಡಿದೆ. ಹೀಗಾಗಿನೇ ಪ್ರತಿ ಸಲದಂತೆ ಈ ಸಲವೂ ಕರ್ನಾಟಕದಿಂದ ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ನಿಂದ ಅಜಯ್ ಮೇಕನ್, ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್, ಜಿವಿ ಚಂದ್ರಶೇಖರ್ ಮತ್ತು ಬಿಜೆಪಿಯಿಂದ ನಾರಾಯಣ್ ಸಾಬ್ ಬಂಡ ಕಣದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ರಾಜ್ಯ ಬಿಜೆಪಿ ನಾಯಕರನ್ನ ಅಚ್ಚರಿಗೆ ದುಡಿದೆ. ಆದ್ರೆ ಈ ರೀತಿ ಬಿಜೆಪಿ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಶಾಕ್ ನೀಡುತ್ತಿರೋದು ಇದೇ ಮೊದಲೇನಲ್ಲ. ಇನ್ನ ರಾಜ್ಯಸಭಾ ಸ್ಥಾನಕ್ಕೆ ನನ್ನ ಹೆಸರು ಘೋಷಣೆಯಾಗುತ್ತೆ ಅಂತೇಳಿ ನಾನು ಭಾವಿಸಿರ್ಲಿಲ್ಲ, ಆಲೋಚಿಸಿಯೂ ಇರಲಿಲ್ಲ. ಮೊದಲೇ ರಾಮ ಮಂದಿರ ನಿರ್ಮಾಣದ ಖುಷಿಯಲ್ಲಿದ್ದೆ, ಈಗ ಡಬಲ್ ಸಂತೋಷವಾಗಿದೆ. ನನ್ನ ಹೋರಾಟ, ಹಿರಿತನ ಮನೆಗಂಡು ಪಕ್ಷದ ಹಿರಿಯ ನಾಯಕರು ನನಗೆ ರಾಜ್ಯಸಭಾ ಸ್ಥಾನವನ್ನು ನೀಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸೋದು ಬಿಜೆಪಿಯಲ್ಲಿ ಮಾತ್ರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಂತೇಳಿ ನಾರಾಯಣ್ ಸಾಬ್ ಬಂಡ ಹೇಳಿದ್ದಾರೆ. ನಾರಾಯಣ್ ಸಾಬ್ ಬಂಡ ಅವರ ಹೆಸರು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಕಾರ್ಯಕರ್ತರ ವಲಯದಲ್ಲೂ ಅಷ್ಟೇನು ಪರಿಚಿತವಲ್ಲದಂತಹ ಹೆಸರು. ರಾಜ್ಯದ ಮಾಧ್ಯಮಗಳಲ್ಲಾಗಲಿ ಬಿಜೆಪಿ ಮುಖಂಡರಿಗಾಗಲಿ ಸುಳಿವೆ ಇಲ್ಲದಂತೆ ನಾರಾಯಣ್ ಸಾಬ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಆ ಮೂಲಕ ಗೌಪ್ಯತೆಯನ್ನ ಯಾವ ರೀತಿ ಕಾಪಾಡಬೇಕೆಂದು ಬಿಜೆಪಿ ಹೈಕಮಾಂಡ್ ತೋರಿಸಿಕೊಟ್ಟಿರೋದು ಒಂದು ಕಡೆ, ಇನ್ನೊಂದು ಕಡೆ ಬಿಜೆಪಿಯ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಛಾಯೆ ಎಷ್ಟು ಅನ್ನೋದು ಈ ಆಯ್ಕೆಯ ಹಿಂದೆ ಮತ್ತೊಮ್ಮೆ ರುಜುವಾತಾಗಿದೆ. ನಿಮಗೆ ಗೊತ್ತಿರಲಿ, 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿತ್ತು. ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಮಿತ್ ಶಾ ಆಯ್ಕೆ ಮಾಡಿದ್ರು. ಕೋಲಾರ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ಕೊನೆ ಕ್ಷಣದ ತನಕ ಪೆಂಡಿಂಗ್ ನಲ್ಲಿ ಇಟ್ಟಿದ್ರು. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪರಂತಹ ಸೋಲಿಲ್ಲದ ಸರದಾರನನ್ನ ಸೋಲಿಸಲು ಬೆಂಗಳೂರು ಕಾರ್ಪೊರೇಟರ್ ಒಬ್ಬರನ್ನ ಆಯ್ಕೆ ಮಾಡಲಾಗಿತ್ತು. ಡಿಎಸ್ ವೀರಯ್ಯಗೆ ಕೋಲಾರದಲ್ಲಿ ಬಿಜೆಪಿ ಟಿಕೆಟ್ ಖಚಿತ ಅನ್ನೋ ಸುದ್ದಿ ಇರುವಾಗಲೇ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದು ಮಾಲೂರು ಮೂಲದ ಎಸ್ ಮುನಿಸ್ವಾಮಿಗೆ. ಕೇಂದ್ರ ನಾಯಕರ ಈ ಆಯ್ಕೆಗೆ ಪಕ್ಷದ ಮುಖಂಡರೇ ಮುಸಿ ನಕ್ಕಿದ್ರು. ಮುನಿಸ್ವಾಮಿ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ರು. ಅದೇ ರೀತಿ ಬೆಂಗಳೂರು ದಕ್ಷಿಣ ನಾಮಪತ್ರ ಸಲ್ಲಿಸಲು ಕೊನೆಯ ದಿನದ ಮುನ್ನ ದಿನ ತೇಜಸ್ವಿ ಸೂರ್ಯ ಅವರ ಹೆಸರು ಅಂತಿಮಗೊಳಿಸಲಾಗಿತ್ತು. ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರೇ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಬಹುತೇಕ ಬಿಂಬಿಸಲಾಗಿತ್ತು. ಆದ್ರೆ ಅಮಿತ್ ಶಾ ನಡೆ ಇನ್ನೊಂದಾಗಿತ್ತು. ಕೇಂದ್ರದ ನಾಯಕರ ಆಯ್ಕೆ ಭಿನ್ನಮತಕ್ಕೆ ಕಾರಣವಾಗಬಹುದು ಅನ್ನೋ ಕಾರಣಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸೇರಿ ಕಾರ್ಯಕರ್ತರು ದುಗುಡ ದುಮ್ಮನದಲ್ಲಿದ್ರು. ಆದ್ರೆ ಮೋದಿ ಅನ್ನುವ ಹೆಸರು ಅಲ್ಲಿ ವರ್ಕೌಟ್ ಆಗಿತ್ತು. ಇದರಿಂದ ತೇಜಸ್ವಿ ಸೂರ್ಯ 3,31,192 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಆ ಮೂಲಕ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಮತ್ತೊಮ್ಮೆ ರಾಜ್ಯ ನಾಯಕರು ತಲೆದೂಗಬೇಕಾಯಿತು. ಇನ್ನು 2020ರಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲೂ ಇದೇ ರೀತಿಯ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತಗೊಂಡಿತ್ತು. ಸಂಘ ಪರಿವಾರ ಹಿನ್ನೆಲೆಯ ಅಶೋಕ್ ಗಸ್ತಿ ಮತ್ತು ಈರಣ್ಣ ಕಡಾಡಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿತ್ತು. ರಾಜ್ಯಸಭಾ ಸದಸ್ಯರಾದ 3 ತಿಂಗಳಲ್ಲಿ ಅಶೋಕ್ ಗಸ್ತಿ ನಿಧನ ಹೊಂದಿದ್ರು. ರಾಜ್ಯ ಬಿಜೆಪಿ ಘಟಕದ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ ಮತ್ತು ಪ್ರಕಾಶ್ ಶೆಟ್ಟಿ ಅವರ ಹೆಸರನ್ನ ಶಿಫಾರಸು ಮಾಡಿತ್ತು. ಇದಾದ ನಂತರ ಖಾಲಿ ಇದ್ದ ಒಂದು ಸ್ಥಾನಕ್ಕೆ ಮಂಗಳೂರು ಮೂಲದ ಆರ್ಎಸ್ಎಸ್ ಕಾರ್ಯಕರ್ತ ಮತ್ತು ಉದ್ಯಮಿಯೂ ಆಗಿರುವ ಕೆ ನಾರಾಯಣ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಈ ವೇಳೆ ದಿವಂಗತ ಅಶೋಕ್ ಗಸ್ತಿ ಪತ್ನಿ ಮತ್ತು ಮಾಜಿ ಪರಿಷತ್ ಸದಸ್ಯ ಶಂಕರಪ್ಪ ಹಾಗೇನೆ ನಿರ್ಮಲ್ ಕುಮಾರ್ ಸುರಾನಾ ಅವರ ಹೆಸರನ್ನ ಕರ್ನಾಟಕ ಬಿಜೆಪಿ ಶಿಫಾರಸು ಮಾಡಿತ್ತು. ಇನ್ನು 2022ರ ಜುಲೈನಲ್ಲಿ ಚಿತ್ರನಟ ಜಗ್ಗೇಶ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ವರಿಷ್ಠರು ಎಲ್ಲರನ್ನೂ ಅಚ್ಚರಿಗೆ ದೂಡಿದ್ರು. ಇಲ್ಲಿ ಕೂಡ ನಿರ್ಮಲ್ ಕುಮಾರ್ ಸುರಾನಾ, ರಾಮಮೂರ್ತಿ, ಮಹಿಳಾ ಮೋರ್ಚಾದ ಗೀತಾ ವಿವೇಕಾನಂದ ಅವರ ಹೆಸರನ್ನ ರಾಜ್ಯ ಬಿಜೆಪಿ ಶಿಫಾರಸು ಮಾಡಿತ್ತು.
ಅದೇನೇ ಇದ್ರೂ ಈ ಸಲ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಂಡ್ರು ಕರ್ನಾಟಕದಲ್ಲಿ ಕಮಲ ಅರಳಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬೆಲೆ ಏರಿಕೆ, ಸುಳ್ಳು ಭರವಸೆಗಳು, ಕನ್ನಡಿಗ ವಿರೋಧಿ ನೀತಿ ಮತ್ತು ಮೋದಿ ಆಡಳಿತ ವಿರೋಧಿಯಲ್ಲಿ ಕಾರ್ಮೋಡದಂತೆ ಕವಿದಿದೆ. ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಮಲ ಕಳಪೆ ಸಾಧನೆ ಮಾಡುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.